ಅವ್ವ ಸಂಜನಾ, ಏನ್ ದಂತದ ಗೊಂಬಿ ಕಂಡಂಗೆ ಕಾಣಕತ್ತಿದಿ. ಏನ್ ಇವತ್ತು ಇಷ್ಟು ಚಂದ ರೆಡಿ ಆಗಿದೆ? ಎಲ್ಲಿ ಹೊರಗೊಂಟೇನ? ಅದು ಆಂಟಿ, ಇವತ್ತು ಇವತ್ತು ನಾನು ಹೆಂಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಪ್ರೀತಮ್ಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಹೇಳ್ತಾ ಇದೀಯಾ? ಪ್ರೀತಮ್ಗ ಪ್ರಪೋಸ್ ಮಾಡ್ತಿ? ಹೌದು ಆಂಟಿ, ಮತ್ತೆ ನಾನು ಅದಕ್ಕೋಸ್ಕರನೇ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿರೋದು. ಚೆನ್ನಾಗಿ ಕಾಣ್ತಾ ಇಲ್ವಾ? ಅವ್ರಿಗೋಸ್ಕರ ಅಂತ ಹೇಳಿ ಸೀರೆ ಉಟ್ಕೊಂಡಿದ್ದೀನಿ, ಕೈ ತುಂಬ ಬಳೆ ಹಾಕೊಂಡಿದ್ದೀನಿ, ಹಣೆ ಮೇಲೆ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಅವ್ರಿಗೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೆ ಅಲ್ವಾ? ಇಷ್ಟ ಆಗದೆ ಏನು? ನೀನು ಇಷ್ಟು ಚಂದ ರೆಡಿ ಆಗಿರ್ಬೇಕಾರ ಇಷ್ಟ ಆಗದೆ ಇರ್ತದೇನ? ಇಷ್ಟ ಆಗೇ ಆಗ್ತದ. ಅಯ್ಯೋ ಅಲ್ಲಿ ನೋಡು, ಪ್ರೀತಮ್ಮ ಬರಾಕತ್ತಾನ ರೆಡಿಯಾಗಿ. ಹಾಯ್ ಪ್ರೀತಮ್, ಎಲ್ಲಿಗೋ ಹೊರಗಡೆ ಹೋಗ್ತಾ ಇದೆಯಾ? ಹಾಯ್ ಸಂಜನಾ, ನೀನೇನು ಇವತ್ತು ಇಷ್ಟೊಂದು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದೆಯಾ? ಅದು ನಿನ್ಗೋಸ್ಕರ. ಏನಂದೆ? ನನಗೋಸ್ಕರನಾ? ಹೌದು ಪ್ರೀತಮ್, ಇವತ್ತು ನಾನು ನಿನ್ಗೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಾ ಇಲ್ವಾ? ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ಬಟ್ ನನಗೋಸ್ಕರ ಯಾಕೆ? ಇವತ್ತು ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ನಿನ್ನೆ ಹೇಳಿದ್ದೆ ತಾನೆ. ನೀನು ಸಿಗ್ತೀನಿ ಅಂತ ಹೇಳಿದ್ದೆ. ಇವಾಗ ನೋಡಿದ್ರೆ ಯಾಕೆ ಅಂತ ಕೇಳ್ತಾ ಇದೆಯಾ? ಇವಾಗ ನೀನು ನನ್ನ ಜೊತೆ ಬರೋಕ್ಕೆ ತಾನೇ ರೆಡಿ ಆಗಿರೋದು. ಅಯ್ಯೋ ಸಾರಿ, ಅದು ನಾನು ಮರ್ತು ಬಿಟ್ಟೆ ಸಂಜನಾ. ನನಗೆ ಅರ್ಜೆಂಟಾಗಿ ಒಂದು ಮೀಟಿಂಗ್ ಬಂದಿತ್ತು. ಹಾಗೆ ಇವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ, ನಾನು ರಾಣಿನ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಅವಳಿಗೆ ಯಾಕೋ ತುಂಬಾ ಫೀವರ್ ಬಂದಿದೆ ಅಂತ ಅನ್ಸುತ್ತೆ. ಅದಕ್ಕೆ ಹಾಗೆ ಅವಳನ್ನ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಅಮ್ಮ ಸಂಜನಾ, ನೀನು ಏನೂ ಅನ್ಕೊಳ್ಳಲ್ಲ ಅಂದರೆ ನಾನು ಇನ್ನು ಈವ್ನಿಂಗ್ ಮೀಟ್ ಆಗಲ್ಲ? ನಾನು ನಿನ್ನ ಜೊತೆ ಬರಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ನೀನು ನನ್ನ ಬಿಟ್ಟು ಮನೆ ಕೆಲಸದವಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಇದೆಯಾ? ಯಾಕೆ ಪ್ರೀತಮ್, ನನ್ನ ಜೊತೆ ಬರೋದು ನಿಂಗೆ ಇಷ್ಟ ಅಲ್ವಾ? ಅಯ್ಯೋ, ಇವಳೇನು ಇವ್ರ ಮುಂದೆ ಮನೆ ಕೆಲಸದವಳು ಅಂತ ಅಂದ್ಬಿಟ್ರು. ಇವ್ರೀಗ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಏನೋ. ಏನು ಹೇಳತ್ತಿ ನೀನು? ಮನೆ ಕೆಲಸ್ತಾಳ? ಯಾರು ಮನೆ ಕೆಲಸ್ತಾಳು? ಎಲ್ಲಿದ್ದಾಳೆ ಮನೆ ಕೆಲಸ್ತಾಳು? ಅಂದ್ರ ಆಕಿ ರಾಣಿನಂತ ಅನ್ಕೊಂಡಿಲ್ಲ. ನಿನ್ನೆ ಮನೆ ಕೆಲಸದಾಗಿನ ಕರ್ಸಿದ್ನಿ, ಅಕ್ಕಿನಂತ ಅನ್ಕೊಂಡಾಳ. ಅದು ಸಂಜನಾ, ಈಕಿ ಮನೆ ಕೆಲಸದಾಗೆಲ್ಲ ನನ್ನ ಫ್ರೆಂಡ್ ಮಗಳಾಕಿ. ನೀನ್ ಆಕಿಗೆ ಹಿಂಗಿಲ್ಲ ಅಂದ್ರ ಪ್ರೀತಮ್ಗ ಬೇಜಾರಾಗ್ತತಿ. ನೀನ್ ಆ ರೀತಿ ಎಲ್ಲ ಅನ್ನಕ್ ಹೋಗ್ಬೇಡವ ಪ್ಲೀಸ್. ಪ್ರೀತಮ್, ನಿನ್ ಜೊತೆ ನಾನು ಬರ್ತೀನಿ. ಇವತ್ತು ನಿನ್ ಮುಂದೆ ನನ್ನ ಮನ್ಸಲ್ಲಿ ಇರೋದನ್ನ ಹೇಳ್ಕೋಬೇಕು. ನೀನ್ ನೋಡಿದ್ರೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿ ಮಾಡ್ತಾ ಇದೀಯಾ. ಇವಾಗೇನು, ನೀನ್ ನನ್ನ ಜೊತೆ ಬರ್ತೀಯಾ ಬರಲ್ವಾ ಹೇಳು? ಅಯ್ಯೋ, ಅದು ಹಾಗಲ್ಲ. ನಿಂಗೆ ನಾನು ಹೇಗೆ ಹೇಳಿ ಸಂಜನಾ? ನಂಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬಂದು ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನಂಗೆ ಬೇಕಾಗಿಲ್ಲ, ನನಗೆ ಇವಾಗಲೇ ಬೇಕು ನಿನ್ನ ಟೈಮು. ಈವ್ನಿಂಗ್ವರೆಗೂ ನನಗೆ ಕಾಯೋಕ್ಕಾಗಲ್ಲ. ನಾನು ಇವಾಗಲೇ ಹೇಳಬೇಕು. ನಿನ್ನೆಯಿಂದನೇ ಕಾದಿದ್ದೆ, ನನಗೆ ಸಾಕಾಗಿದೆ. ಇವಾಗೇನು ನೀನು ಕೇಳ್ತೀಯ ಅಥವಾ ಪರವಾಗಿಲ್ಲ, ನಾನು ಇಲ್ಲೇ ಹೇಳ್ತೀನಿ, ಕೇಳಿಸ್ಕೊ. ಪ್ರೀತಮ್, ಅದು ಸರಿ, ಏನು ಹೇಳು? ನೀ ಹೇಳಿದ್ಮೇಲೆ ಹೋಗ್ತಾನೆ. ಥ್ಯಾಂಕ್ ಯು. ಅದು ಪ್ರೀತಮ್, ನಾನು ನಿನ್ನ ಮನಸಾರಿ ಪ್ರೀತಿ ಮಾಡ್ತಾ ಇದ್ದೀನಿ. ಐ ಲವ್ ಯು ಪ್ರೀತಮ್. ಐ ಲವ್ ಯು ಪ್ರೀತಮ್. ಐ ಲವ್ ಯು ಸೋ ಮಚ್. ನಂಗೆ ನಿನ್ನ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ. ನಾನು ಇನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಅದು ಮದುವೆ ಅಂತ ಆದರೆ ಅದು ನೀನನ್ನೇ. ನಿನ್ನ ಬಿಟ್ಟು ನನಗೆ ಬೇರೆ ಯಾರನ್ನೂ ಕಣ್ಣಿಟ್ಟು ಕೂಡ ನೋಡೋದಕ್ಕೂ ಇಷ್ಟ ಇಲ್ಲ. ಐ ಲವ್ ಯು ಸೋ ಮಚ್. ಅಯ್ಯೋ ದೇವ್ರೆ, ನನ್ನ ಮುಂದೆ ನನ್ನ ಗಂಡಂಗ ಪ್ರೀತಿನ ಹೇಳ್ಕೊಳಕತ್ತಾಳಲ್ಲ. ಇದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಏನು ಮಾಡಲಿ, ನನ್ನ ಗಂಡ ಏನು ಮಾಡ್ತಾನೆ ನೋಡೋಣ. ಏನು ಹೇಳತ್ತಿ ನೀನು? ಪ್ರೀತಿನ? ಲವ್? ಮತ್ತೆ ನಿನಗೆ ಹೆಂಗೆ ಕೆಲಸ ಆಗತ್ತೆ? ಆಕೆನ ಪ್ರೀತಿ ಮಾಡತಾನಂತ ಹೇಳತ್ತಾಳ ಇಲ್ಲೋ? ಒಪ್ಕೋ, ತಗೋ ಅದನ್ನ ಹೂವಿನ ಬೊಕ್ಕೆನ. ಅಮ್ಮ, ಏನು ಹೇಳತ್ತಿ ನೀನು? ಸಂಜನಾ, ಏನು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಾ? ಅಲ್ಲ, ಅದು ನನಗೆ ಹೆಂಗೆ ಹೇಳಿ? ನೋಡು ಸಂಜನಾ, ನನಗೆ ಈ ಪ್ರೀತಿ ಗೀತಿ ಎಲ್ಲ ಇಷ್ಟ ಇಲ್ಲ. ಪ್ಲೀಸ್ ಸಾರಿ ಆಯ್ತಾ? ಪ್ಲೀಸ್ ಪ್ರೀತಮ್, ನೀನು ಈ ರೀತಿ ಎಲ್ಲ ಹೇಳಬೇಡ. ನೀನನ್ನೇ ಪ್ರೀತಿ ಮಾಡಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಷ್ಟೇ. ಅಲ್ಲ, ನೀನೇನು ಹುಚ್ಚಿನ? ಪ್ರೀತಿ ಮಾಡಲ್ಲ ಅಂದ ತಕ್ಷಣ ಸಾಯೋದಕ್ಕೆ ನೀನೇನು ಇವಾಗಿನ ಕಾಲದವಳ ಅಥವಾ ಮೊದಲಿನ ಕಾಲದವಳ? ತಲೆ ಕೆಟ್ಟರಂಗೆ ಆಡ್ಬೇಡ. ನನ್ನ ಆಲ್ರೆಡಿ ಮದುವೆ ಆಗಿದೆ. ಏನು ಹೇಳ್ತಾ ಇದೀಯ ನೀನು? ನಿಜಾನೇ ಹೇಳ್ತಾ ಇರೋದು ಸಂಜನಾ. ಅಯ್ಯೋ, ಸುಳ್ಳ ಹೇಳಾಕತ್ತಾನ. ನಿನ್ನ ಒಪ್ಕೊಳ್ದಕ್ಕತ್ತಂತೆ ಹಂಗೆ ಹೇಳಾಕತ್ತಾನ ನೋಡು. ನೀನು ಸುಮ್ಮನೆ ಸುಳ್ಳ ಏನೇನೋ ಹೇಳಕ್ ಹೋಗ್ಬೇಡ ಪ್ರೀತಮ್. ಮದುವೆ ಆಗಿಲ್ಲ ಅಂದ್ರೂ ಯಾಕೆ ಆಗೈತೆ ಅಂತ ಹೇಳಕತ್ತಿದಿ? ಹಾ ನೋಡು, ಈ ರೀತಿ ಎಲ್ಲ ಹೇಳಿದ್ರೆ ಸರಿ ಇರಂಗಿಲ್ಲ ನೋಡು. ಪಾಪ ಆಕೆ ಮನಸ್ಸಾಗಿರೋದನ್ನ ನಿನ್ನ ಮುಂದೆ ಹೇಳ್ಕೊಳಕತ್ರ. ಆಕೆಗೆ ಇಷ್ಟ ಇಲ್ಲ ಅಂತ ಹೇಳಿ ಆಕೆ ಮನಸ್ಸಿಗೆ ನೋವು ಮಾಡ್ತಿ. ನಿನಗೋಸ್ಕರ ಅಂತ ಹೇಳಿ ಫಾರಿನಿಂದ ಬಂದಾಳ. ನಿನ್ನ ಪ್ರೀತಿಗೆ ನಿನ್ನ ಚಿಕ್ಕ ವಯಸ್ಸಾಗಿಂದ ಪ್ರೀತಿ ಮಾಡತ್ತಾಳ. ಅವಾಗ ನೀನು ಆಕೆನ ಪ್ರೀತಿ ಮಾಡತ್ತಿದ್ದಿ, ಇವಾಗ ಇಲ್ಲ ಅಂತ ಹೇಳ್ತಿದ್ದಿ. ಆಕೆ ಹೆಂಗಾಗ್ಬೇಡ? ಹಾ ಹೌದು ಪ್ರೀತಮ್, ಆಕೆ ನನ್ನ ಫ್ರೆಂಡ್ ಮಗಳದಾಳ. ನೀವಿಬ್ರು ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳೆದರಿ, ಜೊತೆಗೆ ಆಡಿದರಿ. ಆಕೆ ನಿನಗ ಇವಾಗ ಪ್ರೀತಿ ಪ್ರಪೋಸ್ ಮಾಡಕತ್ರ ನೀನು ಇಲ್ಲ ಅಂತಿದ್ದಿ. ನೋಡು, ಆ ಪ್ರೀತಿ ಪ್ರಪೋಸಲ್ನ ಒಪ್ಕೋ. ನೀನು ಸಂಜನಾಗೆ ಸ್ವಂತ ಅಂತ ಗೊತ್ತಿದೆ ಇಲ್ವೋ? ಅಲ್ಲ ಅಪ್ಪ, ಅಮ್ಮ, ಏನು ಮಾತಾಡ್ತಾ ಇದ್ದೀರಾ ನೀವು? ಇವಾಗ ಒಪ್ಕೋ ಅಂತ ಅಷ್ಟೇ ಹೇಳತ್ತಿರೋದು. ತಗೋ ಅದನ್ನ ಪ್ಲೀಸ್ ಪ್ರೀತಮ್. ನಾನು ಇನ್ನ ಮನ್ಸಾರಿ ಪ್ರೀತಿ ಮಾಡ್ತಾ ಇದ್ದೀನಿ. ಇಷ್ಟಂದ್ರೆ ನನ್ಗೆ ಹೇಳಕ್ಕಾಗಲ್ಲ.
ನಾನು ಯಾವತ್ತು ನಿನ್ ಜೊತೆ ಸೇರಿದ್ನೋ, ಯಾವಾಗ ಅಪ್ಪ ಅಮ್ಮ ನಿನ್ನನ್ನ ನನ್ನ ಗಂಡ ಅಂತ ನಂಗೆ ಹೇಳಿದ್ರು ಗೊತ್ತಿಲ್ಲ, ಅವತ್ತೇ ನನಗೆ ನಿನ್ನ ಮೇಲೆ ಲವ್ ಆಗಿಬಿಟ್ಟಿತ್ತು. ಆದರೆ ಅದನ್ನ ಹೇಳ್ಕೊಳ್ಳೋಕೆ ಅದು ವಯಸ್ಸೇ ಆಗಿರಲಿಲ್ಲ. ಆದರೆ ಇವಾಗ ನಮ್ಮಿಬ್ರಿಗೂ ಏಜ್ ಆಗಿದೆ. ಸೊ ನಾವಿಬ್ರು ಇವಾಗ ಪ್ರೀತಿ ಮಾಡೋ ಏಜ್ ಆಗಿದೆ, ನಮಗೆ ಮದುವೆ ಆಗೋ ಏಜ್ ಆಗಿದೆ. ಸೊ ಇವಾಗ ನಾವು ಇಬ್ರು ಒಬ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಒಳ್ಳೆ ಟೈಮು ಅಂತ ಅನಿಸ್ತು. ಹಾಗಾಗಿ ನಾನು ನಿನ್ನನ್ನು ಇವಾಗ ಬಂದು ಪ್ರಪೋಸ್ ಮಾಡ್ತಾ ಇದ್ದೀನಿ. ಇವಾಗ ನೀನು ಒಪ್ಕೊಳ್ಳಿಲ್ಲ ಅಂದರೆ ನಾನು ನಿಜವಾಗ್ಲೂ ಸೂಸೈಡ್ ಮಾಡ್ಕೋತೀನಿ ಅಷ್ಟೇ. ಅಯ್ಯೋ, ಇವ್ರು ನನ್ನ ನೋಡ್ತಾ ಇದ್ದಾರ, ನಾನೇನು ಹೇಳಿ? ಆಕೆ ಸಾಯ್ತಾನಂತ ಅನ್ನತಾಳ. ಹೂವನ್ನ ತಗೋದ್ರಿಂದ ಏನಾಗಲ್ಲ, ತಗೋ ಅಂತ ಹೇಳ್ತಾನೆ. ರೀ ಅಯ್ಯೋ, ಅವ್ರು ಕೊಡ್ತಾ ಇರೋ ಬೊಕ್ಕೆನ ತಗೊಳ್ಳಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ರಾಣಿ, ಅದು ಅಯ್ಯೋ ತಗೊಳ್ಳಿರಿ, ಅದನ್ನ ಪಾಪ ಅವರು ಮಂಡಿ ಊರಿ ಕೊಡ್ತಾ ಇದ್ದಾರೆ, ಅವ್ರ ಮಂಡಿ ನೋವು ಆಗೋದಿಲ್ವಾ? ಸರಿ. ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್. ನನ್ನ ಪ್ರಪೋಸಲ್ನೆಲ್ಲ ಒಪ್ಕೊಂಡಿರೋದಕ್ಕೆ ನನಗೆ ಏನು ಮಾತಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಲವ್ ಯು ಪ್ರೀತಮ್, ಐ ಲವ್ ಯು ಸೋ ಮಚ್. ಐ ರಿಯಲಿ ಲವ್ ಯು. ಒಂದೇ ಒಂದ್ಸರಿ ನೀನು ನನಗೆ ಲವ್ ಯು ಟು ಅಂತ ಅನ್ಬೋದಾ? ಅದು ಅದು ನನಗೆ ಇವಾಗ ಹೇಳಕ್ಕೆ ನೋಡಿಲ್ಲ. ನಾನು ನಿಂಗೆ ಇನ್ನೊಂದು ಸಾರಿ ಕೇಳ್ತೀನಿ. ಹಂಗಂದ್ರೆ ಹೆಂಗ? ಆ ಹುಡುಗಿ ಅಷ್ಟು ಕೇಳಕತ್ತಾಳು? ಹಾಂ, ನಮ್ಮ ಮುಂದೆ ಆಕೆ ನಾಚಿಕೆ ಬಿಟ್ಟೆ ಹೇಳಕತ್ತಾಳ, ನಿನಗೆ ಹೇಳಾಕೇನ? ಹೇಳ. ಹೌದಪ್ಪ, ಪಾಪ ಹುಡುಗಿ ನಮ್ಮ ಮುಂದೆ ನಾಚಿಕೆ ಬಿಟ್ಟು ಕೇಳಕತ್ತಾಳು, ನಿನಗೆ ಹೇಳಕ್ಕೇನ? ಹೇಳೋದು ಮಾತೇನಾಗತ್ತ? ಅಲ್ಲಮ್ಮ, ನೀವು ಏನು ಮಾಡ್ತೀರಿ ಅಂತ ಗೊತ್ತಾ ನಿಮಗೆ? ನಮಗೆ ಗೊತ್ತೈತಿ. ನೀನು ಈಗ ಆಕೆಗೆ ಹೇಳ. ಮೀ ಟು ಸಂಜನಾ. ಐ ಲವ್ ಯು ಸೋ ಮಚ್ ಪ್ರೀತಮ್. ನನ್ನ ಪ್ರೀತಿನ ನೀನು ಒಪ್ಕೊಂಡ್ಬಿಟ್ಟೆ. ಥ್ಯಾಂಕ್ ಗಾಡ್. ಅಯ್ಯೋ, ಏನು ಮಾಡ್ತಾ ಇದೆಯಾ ಸಂಜನಾ? ಸರಿ ಬಿಡು, ನನ್ನ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಮುಂದೆ ನೀನು ಈ ರೀತಿ ಮಾಡೋದು ಪ್ಲೀಸ್. ನನ್ನ ಮುಂದೆನೇ ನನ್ನ ಗಂಡನ ಇನ್ನೊಬ್ಳು ಯಾರೋ ತಂದ್ಕೊಂಡಿರೋದನ್ನ ನಾನು ನೋಡ್ಕೊಂತ ನನ್ನ ಕಣ್ಣಾರೆಲ್ಲಿ ನೋಡ್ತಾ ನಿಲ್ಲಕ್ಕಾಗ್ತಾ ಇಲ್ಲ. ಅತ್ತೆ, ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಅತ್ತೆ. ಸರಿ ಬಾ, ನಿನ್ನ ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕ್ತಾನೆ. ಸರಿ ಅತ್ತೆ, ನಡೀರಿ. ನಿಲ್ಲು ರಾಣಿ, ನಿನಗ ತಲೆ ಕೆಟ್ಟತನ? ಹುಚ್ಚಿಗೆ ಹಿಡಿದತ್ತೆ ನಿನಗ? ಯಾಕೆ ರೀತಿ ಅನ್ನತ್ತಿದ್ರಿ? ನಾನೇನು ಮಾಡೀನಿ? ನೀನೇನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ಲ? ಮುಖ ಕೊಟ್ಟು ಮಾತಾಡು ನನಗ. ಹೊರಳಿ ಕಡೆ ಹೇಳಿ, ನಾನೇನು ಮಾಡೀನಿ ಅಂತ ಹೇಳಿ. ಅರ್ಥ ಇದೆಯಾ ರಾಣಿ? ಅಲ್ಲ, ನಿನಗೆ ಇದು ಬೇಕಿತ್ತಾ? ನಿನ್ನ ಕಣ್ಣೆದುರಿಗೆ ನನ್ನ ಒಂದು ಹುಡುಗಿ ತಪ್ಕೊಂಡು ನನ್ನ ಕೈಗೆ ಹೂ ಕೊಟ್ಟು ಪ್ರಪೋಸ್ ಮಾಡಕತ್ರೆ ಒಪ್ಕೊ ಅಂತ ಹೇಳಕ್ಕೆ ನಿನಗೆ ಹೆಂಗೆ ಮನಸ್ಸು ಬಂತು? ನಾನು ಮತ್ತೆ ಏನು ಮಾಡಬೇಕಾಗಿತ್ತು ನೀವೇ ಹೇಳಿ. ಬೇಡ ಅಂತಂದ್ರೆ ಅವಳು ಸಾಯ್ತೀನಿ ಅಂತ ಅನ್ನತ್ತಿದ್ಲು. ಅಕಸ್ಮಾತ್ ಅವಳು ಏನಾದರೂ ಮಾಡ್ಕೊಂಡ್ರ ನಿಮ್ಮನ್ನ ಅವರಪ್ಪ ಅಮ್ಮ ಸುಮ್ಮನೆ ಬಿಡ್ತಾರ? ಏನೋ ಒಂದು ಪ್ರಪೋಸಲ್ ಅಲ್ಲ, ಒಪ್ಕೊಡಿ ಅಂತ ಹೇಳಿದೆ. ಮದುವೆ ಇದು ಬಂದಾಗ ಅವ್ರಿಗೆ ನಮ್ಗಿಬ್ಬರಿಗೂ ಮದುವೆ ಆಗಿದೆ ಅಂತ ಹೇಳೋಣ. ಇಲ್ಲ ರಾಣಿ, ನನಗೆ ಯಾಕೋ ಸರಿ ಕಾಣ್ತಿಲ್ಲ. ನಾನು ಅವಳನ್ನ ಪ್ರೀತಿ ಮಾಡೋದಂತೆ, ಪ್ರೀತಿ ಮಾಡೋ ಥರ ನಾಟಕ ಆಡೋದಂತೆ. ನಿನ್ನ ಬಿಟ್ಟು ನನಗೆ ಬೇರೆ ಯಾರು ನನ್ನ ಮನಸ್ಸಿಗೆ ಬರೋಕ್ಕಾಗಲ್ಲ. ಅದು ಬರೋದು ಕನ್ಸಿನ ಮಾತು ಕೂಡ. ಅವಳು ಏನೋ ನನಗೆ ಹೇಳ್ತಾಳೆ ಅಂತ ಅನ್ಕೊಂಡ್ರೆ, ನಾನೇನೋ ಕೆಲಸದ ಬಗ್ಗೆ ಹೇಳ್ತಾಳೆ ಏನೋ ಅಂತ ಅನ್ಕೊಂಡಿದ್ರೆ, ಅವಳು ಪ್ರೀತಿ ಪ್ರಪೋಸಲ್ನ ಮಾಡ್ತಾ ಇದ್ದಾಳೆ. ನನ್ಗೆ ನಿನ್ ಬಿಟ್ಟ ಬೇರೆ ಯಾರನ್ನೋ ನನ್ನ ಮನಸ್ಸಾಗ ಸೇರಿಸ್ಕೊಳ್ಳೋಕ್ಕೂ ಆಗಂಗಿಲ್ಲ. ಅದು ನಿನ್ಗೆ ಗೊತ್ತಾ? ನಿಮ್ಮ ಮಾತನ್ನ ಕೇಳಿ ನನಗೆ ಖುಷಿ ಪಡಬೇಕು, ಕಣ್ಣೀರು ಹಾಕ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನೀವು ನನ್ನ ಇಷ್ಟು ಪ್ರೀತಿ ಮಾಡ್ತಾರಲ್ಲ, ನಂಗಷ್ಟೇ ಸಾಕು. ನೀವು ನನಗೆ ಮೋಸ ಮಾಡಲ್ಲ ಅಂತ ನನ್ಗೆ ಗೊತ್ತು ರೀ. ಐ ಲವ್ ಯು. ಆದ್ರ ನಾನು ಈ ರೀತಿ ನಿಮ್ಗೆ ಹೇಳಿನಿ ಅಂತ ನೀವು ಬೇಜಾರು ಮಾಡ್ಕೋಬೇಡ್ರಿ. ಇದ್ರ ಹಿಂದೆ ಒಂದು ಕಾರಣ ಐತಿ, ಅದಕ್ಕೆ ನಾನು ಈ ರೀತಿ ನಿಮ್ಗೆ ಒಪ್ಕೊಳಕ್ಕೆ ಹೇಳಿನಿ, ಸರಿನಾ? ಅಯ್ಯೋ ರೀ, ಏನು ಮಾಡ್ತಾ ಇದ್ದೀರಾ? ಯಾರಾದರೂ ನೋಡಿದ್ರ ಅಥವಾ ಸಂಜನಾ ಅಕ್ಕನ ನೋಡಿದ್ರೆ ಏನು ಮಾಡೋದು? ನೋಡಿದ್ರೆ ನೋಡ್ಲಿ, ನಾನಿವತ್ತ ನನ್ನ ಹೆಂಡತಿಗೆ ಈ ಹೂನ ಬೊಕ್ಕೆನ ಕೊಡಬೇಕು. ಅವಳು ನನಗೆ ಕೊಟ್ಟಿದ್ದಾಳ, ಅದು ನನಗೆ ಇಷ್ಟ ಇಲ್ಲ ಇಸ್ಕೊಂಡಿರೋದು. ಇವಾಗ ನಾನು ನಿಂಗೆ ಕೊಡ್ತಾ ಇದ್ದೀನಿ. ಐ ಲವ್ ಯು ರಾಣಿ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ ರೀ, ಐ ಲವ್ ಯು. ಆದ್ರ ಇದನ್ನ ಯಾರಾದರೂ ಕೇಳಿಸ್ಕೊಂಡ್ರ ಅಂತಾನೆ ನನಗೆ ಭಯ. ನನ್ನ ಹೆಂಡತಿಗೆ ನಾನು ಪ್ರಪೋಸ್ ಮಾಡಕತ್ರ ಅದನ್ನ ಯಾರು ನೋಡಿದ್ರು ಏನೋ, ಯಾರು ಏನು ಅನ್ಕೊಂಡ್ರ ಏನಾಗೋದು? ನನ್ಗೆ ಯಾವ ಭಯನೂ ಇಲ್ಲ ರಾಣಿ. ನೀ ನನ್ನ ಮುದ್ದಿನ ಹೆಂಡತಿ ರಾಣಿ. ನೀನನ್ನ ಎಷ್ಟು ಹೊಗಳಿದ್ರು ನನಗೆ ಸಾಕಾಗಲ್ಲ ಗೊತ್ತಾ? ನೀನನ್ನ ಯಾವಾಗಲೂ ಪ್ರೀತಿ ಮಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನಿನ್ನ ಮೇಲಿರೋ ಪ್ರೀತಿ ನನ್ ಕಡಿಮೆನೇ ಆಗಲ್ಲ. ಅಂಥದ್ರಲ್ಲಿ ನಿನ್ನ ಬಿಟ್ಟು ಇನ್ನು ಯಾವಳನ್ನಾದ್ರೂ ನೋಡೋಕ್ಕಾಗತ್ತಾ? ಕಣ್ಣೆತ್ತಿ ಕೂಡ ನಾನು ನೋಡಲ್ಲ ಗೊತ್ತಾ? ಹಾಳಾದಾಗೆ ನಾನಿಲ್ಲ ಅಂತ ಹೇಳಿ ನನ್ನ ಮಗನ ಕಡೆಯಿಂದ ಪ್ರಪೋಸ್ ಮಾಡಿಸ್ಕೊಳತ್ತಾಳ. ಪ್ರಪೋಸ್ ಈ ಮುಸುಡಿಗೆ ಇದು ಬೇರೆ ಬೇಕಾಗಿತ್ತೇನ? ಇದನ್ನೇನಾರ ಸಂಜನಾ ನೋಡ್ಬಿಟ್ರ ಏನ್ ಮಾಡೋದು? ಅಲ್ಲ ಪ್ರೀತಮ್, ಇನ್ನ ನಿನಗೆ ಟೈಮ್ ಆಗಿಲ್ಲ. ಅವಾಗ ಸಂಜನಾ ಮಾತಾಡ್ತಾನಂದ್ರೆ ಟೈಮ್ ಆಗೈತಂದಿ. ಇವಾಗ ನೋಡಿದ್ರೆ ಜೊತೆ ಇನ್ನೂ ಇದು ಹಟ್ಟಿ ಹೊಡ್ಕೊತ ನಿಂತಿದ್ದಿ.